ಹಾಗಾದ್ರೆ ಕಪ್ಪು ಡೈರಿಯಲ್ಲಿರುವಂತಹ ಕಪ್ಪ ಕೊಟ್ಟವರ ವಿವರಗಳನ್ನ ಏನಿದೆ ಅಂತ ನಿಮ್ಮ ಪ್ರಶ್ನೆ ಆದ್ರೆ ಉತ್ತರ ಇಲ್ಲಿದೆ, ನೋಡ್ಕೊಂಬನ್ನಿ. ಸಾವಿರಾರು ಕೋಟಿ ಕಪ್ಪ ಕಾಣಿಕೆಯ ಡೈರಿ ಮಹಾಸ್ಫೋಟ. ಡೈರಿ ಸ್ಫೋಟದಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಸಿಎಂ ಸಿದ್ದರಾಮಯ್ಯ ಅವರ ಸಂಸದೀಯ ಕಾರ್ಯದರ್ಶಿಯು ವಿಧಾನ ಪರಿಷತ್ ಸದಸ್ಯ ಕೆ ಗೋವಿಂದರಾಜು ನಿವಾಸದಲ್ಲಿ ವಶಪಡಿಸಿಕೊಳ್ಳಲಾಗಿರುವ ಡೈರಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಎನ್ನಲಾಗಿರುವ ಅಂಶಗಳು ಇದೀಗ ಬಟಾ ಬಯಲಾಗಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಡೈರಿ ನಂಬರ್ A/KG/3 ಸದ್ಯ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ವಶದಲ್ಲಿರುವ ಈ ಡೈರಿಗೆ ನೀಡಲಾಗಿರುವ ಹೆಸರು A/KG/3. 2016ರ ಮಾರ್ಚ್ 15ರಂದು ಆದಾಯ ತೆರಿಗೆ ಇಲಾಖೆ ಗೋವಿಂದರಾಜು ಮನೆಯಲ್ಲಿ ಕೈಗೊಂಡ ಶೋಧದ ವೇಳೆ ಈ ಡೈರಿಯನ್ನ ವಶಪಡಿಸಿಕೊಂಡಿದೆ. ಈ ಡೈರಿಯನ್ನ ವಶಪಡಿಸಿಕೊಳ್ಳುವ ವೇಳೆ ಇಬ್ಬರು ಸಾಕ್ಷಿಗಳ ಸಹಿಯನ್ನ ಪಡೆಯಲಾಗಿದ್ದು ಅದರಲ್ಲಿ ಒಬ್ಬರ ಹೆಸರು ಪದ್ಮಾವತಿ. ಡೈರಿ ಲೆಕ್ಕ ಎಷ್ಟು? ವಾಹಿನಿಗಳಲ್ಲಿ ಸ್ಫೋಟವಾಗಿರೋ ಡೈರಿಯ ಒಟ್ಟು ಮೊತ್ತ 764.75 ಕೋಟಿ. ಡೈರಿಯಲ್ಲಿದೆ ಎನ್ನಲಾಗಿರುವ ಮಾಹಿತಿಗಳ ಪ್ರಕಾರ 2014ರ ಲೋಕಸಭೆ ಚುನಾವಣೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯ ಅವಧಿಯಲ್ಲಿ ಮಾಡಲಾಗಿರುವ ದೇಣಿಗೆ ಸಂಗ್ರಹ ಮತ್ತು ಅವುಗಳನ್ನು ಹೇಗೆ ವಿತರಿಸಲಾಗಿದೆ ಎಂದು ಬರೆದಿಡಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ದೇಣಿಗೆ ರೂಪದಲ್ಲಿ ಒಟ್ಟು 473 ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ನಮೂದಿಸಲಾಗಿದೆ. ಎರಡ್ 2014ರ ಲೋಕಸಭೆ ಚುನಾವಣೆ ವೇಳೆ ಕೆಜೆಜಿ ಪ್ಲಸ್ ಎಂಬಿಪಿಯಿಂದ 219 ಕೋಟಿ ರೂಪಾಯಿ ಸ್ವೀಕರಿಸಲಾಗಿದೆ. ಜೊತೆಗೆ ಎಚ್ಸಿಎಂ ಅವರಿಂದ 47 ಕೋಟಿ ರೂಪಾಯಿ, ಎಸ್ಬಿಯಿಂದ 23 ಕೋಟಿ ರೂಪಾಯಿಯನ್ನ, ಇತರರಿಂದ 16.7 ಕೋಟಿ ರೂಪಾಯಿ ಮತ್ತು ಕೆಜೆಜಿ ಪ್ಲಸ್ ಎಂಬಿಪಿಯಿಂದ 24 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹಿಸಲಾಗಿದೆ ಎಂದು ಡೈರಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಣವನ್ನ ಯಾವ ರೀತಿ ಯಾರಿಗೆಲ್ಲ ವಿತರಿಸಲಾಗಿದೆ ಎಂಬ ಬಗ್ಗೆಯೂ ಡೈರಿಯಲ್ಲಿ ಉಲ್ಲೇಖವಿದೆ. ಎಐಸಿಸಿ ಎಂಬ ತಲೆಬರಹದಡಿಯಲ್ಲಿ ಎಂಎಂ ವೋರಾಗೆ 32 ಕೋಟಿ ರೂಪಾಯಿ, ಆರ್ಜಿ ಆಫೀಸ್ಗೆ 6 ಕೋಟಿ ರೂಪಾಯಿ, ಎಸ್ಜಿ ಆಫೀಸ್ಗೆ 8 ಕೋಟಿ ರೂಪಾಯಿ, ಡಿಜಿವಿಎಸ್ಗೆ 3 ಕೋಟಿ ರೂಪಾಯಿ ಪ್ಲಸ್ 4 ಕೋಟಿ ರೂಪಾಯಿ ಪ್ಲಸ್ 8 ಕೋಟಿ ರೂಪಾಯಿ ಮತ್ತು ಹೆಚ್ಕಾಂ ಹೆಸರಿಗೆ 3.5 ಕೋಟಿ ರೂಪಾಯಿ ದೇಣಿಗೆ ಪಾವತಿ ಮಾಡಲಾಗಿದೆ. ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ವೇಳೆ ಸಂಗ್ರಹಿಸಲಾದ ದೇಣಿಗೆ ಮತ್ತು ನೀಡಲಾದ ದೇಣಿಗೆಯ ಬಗ್ಗೆಯೂ ಡೈರಿಯಲ್ಲಿ ಉಲ್ಲೇಖವಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ವೇಳೆ ಕೆಜೆಜಿ ಪ್ಲಸ್ ಎಂಬಿಪಿ 32 ಕೋಟಿ ರೂಪಾಯಿ, ಎಚ್ಸಿಎಂರಿಂದ 10 ಕೋಟಿ ರೂಪಾಯಿ, ಡಿಕೆಎಸ್ರಿಂದ 3 ಕೋಟಿ ರೂಪಾಯಿ, ಆರ್ಎಲ್ಆರ್ರಿಂದ 5 ಕೋಟಿ, ಆರ್ಬಿಡಿಯಿಂದ 5 ಕೋಟಿ ರೂಪಾಯಿ, ಕೆಂಪ್ರಿಂದ 3 ಕೋಟಿ ರೂಪಾಯಿ, ಹಾಗೆಯೇ ರಘು ಅವರಿಂದ 6 ಕೋಟಿ ರೂಪಾಯಿ, ಎಸ್ಪಿಯಿಂದ 4 ಕೋಟಿ ರೂಪಾಯಿ ದೇಣಿಗೆಯಾಗಿ ಸಂಗ್ರಹಿಸಲಾಗಿದೆ. ಹೀಗೆ ಸಂಗ್ರಹಿಸಲಾದ ಹಣವನ್ನ ತಲಾ 25 ಲಕ್ಷ ರೂಪಾಯಿಯಂತೆ ಬಿಬಿಎಂಪಿಯ 198 ವಾರ್ಡ್ಗಳ ಅಭ್ಯರ್ಥಿಗಳಿಗೆ ಒಟ್ಟು 49.5 ಕೋಟಿ ರೂಪಾಯಿಯನ್ನ ಹಂಚಿಕೆ ಮಾಡಲಾಗಿದೆ. ಜೊತೆಗೆ ಮಾಧ್ಯಮಗಳಿಗೆ 7 ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿದೆ ಎಂಬ ಮಾಹಿತಿ ಇದೆ. ಇನ್ನು ಎಐಸಿಸಿ ನಾಯಕರ ಹೆಸರುಗಳು ಮತ್ತು ಪಡೆದುಕೊಂಡಿರುವ ಹಣದ ಬಗ್ಗೆಯೂ ಡೈರಿಯಲ್ಲಿ ಬರೆದಿಡಲಾಗಿದೆ. ಎಐಸಿಸಿ ಪೇಮೆಂಟ್ ಎಂಬ ಅಡಿಬರಹದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಎಂ ವೋರಾಗೆ 15 ಕೋಟಿ, ಅಕ್ಟೋಬರ್ನಲ್ಲಿ 10 ಕೋಟಿ ಮತ್ತು ಅಕ್ಟೋಬರ್ ತಿಂಗಳಲ್ಲಿ 25 ಕೋಟಿ ರೂಪಾಯಿಗಳನ್ನ ನೀಡಲಾಗಿದೆ. ಜೊತೆಗೆ ಎಪಿಗೆ ಜನವರಿ ತಿಂಗಳಲ್ಲಿ 3 ಕೋಟಿ ಡೈರಿಯ ಪುಟಗಳಲ್ಲಿ ಬರೆದಿಡಲಾಗಿದೆ. ಇದೇ ವೇಳೆ ಈ ಹಣವನ್ನ ಎಂತವರಿಂದ ಎಐಸಿಸಿ ರಿಸೀವ್ ಮಾಡಿಕೊಂಡಿದೆ ಎಂಬ ಬಗ್ಗೆಯೂ ಡೈರಿಯಲ್ಲಿ ಉಲ್ಲೇಖವಿದೆ. ಅದರ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲಿ ಕೆಜೆಜಿ 15 ಕೋಟಿ, ಮತ್ತೊಮ್ಮೆ ಕೆಜೆಜಿ 20 ಕೋಟಿ ತಲುಪಿಸಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೆ ಯಾರಿಂದ ಹಣವನ್ನ ದೇಣಿಗೆಯಾಗಿ ಪಡೆಯಲಾಯಿತು ಎಂಬ ಬಗ್ಗೆ ಉಲ್ಲೇಖವಿದೆ. ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಸ್ಟೀಲ್ ಬ್ರಿಡ್ಜ್ ಹಣದಲ್ಲಿ 65 ಕೋಟಿ, ಎಚ್ಬಿಪಿಯಿಂದ 15 ಕೋಟಿ, ಎಚ್ಸಿಎಂನಿಂದ 13 ಕೋಟಿ, ಕೆಜೆಜಿಯಿಂದ 30 ಕೋಟಿ ಮತ್ತು ಡಿಕೆಎಸ್ 12 ಕೋಟಿ ರೂಪಾಯಿಯನ್ನ ದೇಣಿಗೆ ರೂಪದಲ್ಲಿ ಪಡೆಯಲಾಗಿದೆ.
ಇನ್ನು ಈ ಹಣವನ್ನ ಯಾರಿಗೆ ಹಂಚಿಕೆ ಮಾಡಲಾಯಿತು ಎಂಬ ಬಗ್ಗೆಯೂ ಉಲ್ಲೇಖವಿದೆ. ಪ್ರತಿ ಜಿಲ್ಲಾ ಪಂಚಾಯತ್ಗೆ ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 1.80 ಕೋಟಿ ರೂಪಾಯಿ ಹಂಚಲಾಗಿದೆ. ಇನ್ನು ಪ್ರತಿ ತಾಲೂಕ್ ಪಂಚಾಯತ್ಗೆ ತಲಾ 1 ಲಕ್ಷದಂತೆ 1.76 ಕೋಟಿ 76 ಲಕ್ಷ ಮತ್ತು ಟಿ ಎಂಬುದರ ಮುಂದೆ 130 ಕೋಟಿ ರೂಪಾಯಿ ಎಂದು ಉಲ್ಲೇಖಿಸಲಾಗಿದೆ. ಜೊತೆಗೆ ಎಐಸಿಸಿಯ ಎಂಒರಾಗಿ 23 ಕೋಟಿ ರೂಪಾಯಿ ಪಾವತಿಸಲಾಗಿದೆ ಎಂದಿದೆ. ವಿಧಾನ ಪರಿಷತ್ ಸದಸ್ಯ ಕೆ ಗೋವಿಂದರಾಜು ಇದುವರೆಗೆ ಆದಾಯ ತೆರಿಗೆ ಸಲ್ಲಿಕೆ ಮಾಡಿಲ್ಲ ಮತ್ತು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 133 ಅಡಿ ಈ ಡೈರಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಆದಾಯ ತೆರಿಗೆ ಇಲಾಖೆ ವಾದಿಸುತ್ತಿದೆ ಎಂಬ ಮಾತು ಕೇಳಿಬಂದಿದೆ. ಒಟ್ನಲ್ಲಿ ಈ ಡೈರಿ ಗೋವಿಂದರಾಜು ಅವರದ್ದು ಅಲ್ಲವೋ ಎಂಬುದು ಬೇರೆ ಮಾತು. ಆದ್ರೆ ಡೈರಿಯಲ್ಲಿನ ಸ್ಫೋಟಕ ಮಾಹಿತಿ ಮಾತ್ರ ರಾಜ್ಯ ಕಾಂಗ್ರೆಸ್ ಮತ್ತು ಹೈಕಮಾಂಡ್ ಅನ್ನ ಕಂಗೆಡಿಸಿರೋದು ಸತ್ಯ. ಇದನ್ನೇ ವಿಪಕ್ಷ ಪ್ರಬಲ ಅಸ್ತ್ರ ಮಾಡಿಕೊಳ್ಳೋದು ದಿಟ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ ಕೆಪಿಸಿಸಿಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.